ರೈತ ಬಂದವರೇ ನಮಸ್ತೆ. ನಾವಿವತ್ತು ಬಾಳೆ ತೋಟ ಗೊನೆಗೆ ಮತ್ತು ಎಲೆಗಳಿಗೆ ಸ್ಪ್ರೇ ಕೊಡೋಕ್ಕೆ ಅಂತ ಒಂದು ಬ್ಯಾರಲ್ಗೆ ಗೋಕೃಪಾಮೃತ 50 ಲೀಟ್ರು, ಹುಳಿ ಮಜ್ಜಿಗೆ 1 ಲೀಟ್ರು ಮತ್ತು ಹಣ್ಣಿನ ರಸಾಯನ ಅದು 600 ml ಸೇರಿಸಿ ಇವತ್ತು ಸ್ಪ್ರೇ ಕೊಡ್ತಾಯಿದ್ದೀವಿ. ಇದೆಲ್ಲ ಮಿಕ್ಸ್ ಮಾಡಾಗಿದೆ. ಇದೇ ನಮ್ಮ ಟಿಲ್ಲರ್ಗೆ SDP ಫಿಟ್ ಮಾಡಿಕೊಂಡು ಸ್ಪ್ರೇ ಮಾಡೋ ಅಂತಹ ವ್ಯವಸ್ಥೆನ ಮಾಡ್ಕೊತೀವಿ. ಇಲ್ಲಿ ನೋಡಿ, ಇಲ್ಲೂ ನೀವು ನೋಡ್ಬೋದು ಆಲ್ರೆಡಿ ಮಿಕ್ಸ್ ಆಗಿದೆ. ಇಲ್ಲೂ ನೀವು ನೋಡ್ಬೋದು ಆಲ್ರೆಡಿ ಮಿಕ್ಸ್ ಆಗಿದೆ. ನೋಡಿ, ಇದು ಹುಳಿ ಮಜ್ಜಿಗೆ, ಇದು ಹಣ್ಣಿನ ರಸಾಯನ, ಬಾಳೆಹಣ್ಣಿನ ರಸಾಯನ ನಾವು ಬಳಸ್ತಾ ಇರೋಂಥದ್ದು. ನಿಮಗೆ ಇನ್ನೊಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ. ನೀವು ಬಾಳೆಹಣ್ಣಲ್ಲಿ ಏನಾದರೂ ನೀವು ರಸಾಯನ ಮಾಡಿದ್ರೆ ಅದು ಫಿಲ್ಟ್ರ್ ಮಾಡೋದಕ್ಕೆ ಭಾಳ ಹಿಂಸೆ ಆಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ, ನೋಡಿ ಇಲ್ಲಿ ಹೀಗೆ ಡ್ರಮ್ಗೆ ನೀರು ತುಂಬಿಸ್ಕೊಳ್ಳಿ. ಹೀಗೆ ಡ್ರಮ್ಗೆ ನೀವೇನು ಔಷಧಿ ಹಾಕಂತೀರ ಮೊದಲು ಹಾಕಿ ರೆಡಿ ಮಾಡ್ಕೊಂಡಿರಿ. ನಾವು ಗೋಕೃಪಾಮೃತ ಆಲ್ರೆಡಿ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ 500 ಲೀಟ್ರ್ ಡ್ರಮ್ಮು ಇದು ಸ್ಪ್ರೇ ಮಾಡೋಕ್ಕಿಂತ ಒಂದು ತೆಳುವಾದ ಸೀರೆ ಬಟ್ಟೆನ ನೀವು ಇದಕ್ಕೆ ಫಿಲ್ಟ್ರ್ ಮಾಡೋಕ್ಕೆ ಹಾಕೊಬೇಕಾಗತ್ತೆ. ನೋಡಿ ಇಲ್ಲಿ ಹೀಗೆ ಇದ್ರೊಳಗಡೆ ಹಾಕೊಂಡ್ಬಿಡಿ. ನಾನು ಒಂದು 200 ಲೀಟ್ರ್ ಬ್ಯಾರಲ್ಗೆ ಒಂದು ಜಗ್ ಹಾಕೋತೀನಿ. ಯಾಕೆಂದರೆ ಇಲ್ಲೇ ಫಿಲ್ಟ್ರ್ ಮಾಡೋದ್ರಿಂದ ಫಿಲ್ಟ್ರದ್ದು ಒಂದು 200 ml ಅಷ್ಟು ಹೋಗುತ್ತೆ. ಇದನ್ನ ಹೀಗೆ ನೀವು ಒಳಗಡೆ ನೀರು ಮಿಕ್ಸ್ ಆಗೋಂಗೆ ಹಿಂಗೆ ಕಲ್ಕಬೇಕಾಗತ್ತೆ. ಒಬ್ಬರು ವೀಡಿಯೋ ಮಾಡೋರಿದ್ದರೆ ನಾನು ತೋರಿಸ್ತಿದ್ದೆ ನಿಮಗೆ. ಏಕೆಂದರೆ ಬೆಲ್ಲದ ಅಂಶ ಮತ್ತು ಇದು ಬಾಳೆಹಣ್ಣು ನಾರಂಶ ಇರೋದ್ರಿಂದ ಇದನ್ನ ನಾವು ಫಿಲ್ಟ್ರ್ ಮಾಡಬೇಕು ಅಂದರೆ ತುಂಬ ಶ್ರಮ ವಹಿಸ್ಬೇಕಾಗುತ್ತೆ. ಈಗ ನಾವು ಡೈರೆಕ್ಟಲ್ಲೇ ತುಂಬಿರೋ ಅಂತಹ ಡ್ರಮ್ಮಲ್ಲೇ ಫಿಲ್ಟ್ರ್ ಮಾಡ್ಕೊಳ್ಳೋದು ಭಾಳ ಈಸಿ. ಇದು ನಾನು ಕಂಡುಕೊಂಡಂತಹ ಮೆಥಡು. ಈಗ ಇದು ಮಾಡಿದ್ದನ್ನು ನೀವು ಏನು ಮಾಡಬೇಕು ಅಂದರೆ, ಹೀಗೆ ಈ ಸೀರೆ ಬಟ್ಟೆ ಏನಿದೆ ಅದನ್ನ ಸೈಡ್ಗೆ ಇದು ಮಾಡಿಕೊಂಡು ನೋಡಿಲ್ಲಿ ಈಗ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ಲಿಕ್ವಿಡ್ ಎಲ್ಲ ಬರುತ್ತೆ, ಏನು ಸಮಸ್ಯೆ ಆಗಲ್ಲ.
ಈಗ ನೋಡಿ ಫಿಲ್ಟರ್ ಮಾಡ್ಕೊಂಡಿದ್ದು ನಿಮಗೆ ನೋಡಿ 2 ವರ್ಷಕ್ಕೆ ಹಾಕ್ಕೊಂಡಿದ್ದೆ ಇದಕ್ಕೆ. ನೋಡಿ ಇಷ್ಟು ಉಳ್ಕೊಂಡಿದೆ. ಇಲ್ಲಿ ನೋಡಿ, ಇದು ಏನಿದೆ ಗಟ್ಟಿ ಪದಾರ್ಥ ನಾರಿನಂಶ ಹೀಗೆ ಉಳ್ಕೊಳ್ಳುತ್ತೆ. ಇದೇನು ಹಬ್ಬ ಅಂತಂದರೆ ನಮಗೆ ಒಂದು 300 ಗ್ರಾಮಷ್ಟು ಇರ್ಬೋದು ಅಷ್ಟೇ. ಅದರಿಂದ ಈ ಮೆಥಡ್ ನಾನು ಅನುಸರಿಸ್ತಾ ಇದ್ದೀನಿ. ನಾನು ಇಲ್ಲೇ ಫಿಲ್ಟರ್ ಮಾಡ್ಕೊಳ್ಳೋದು. ಇವತ್ತು ನಮ್ಮ ಬಾಳೆಗೊನೆಗಳಿಗೆ, ಎಲೆಗಳಿಗೆ ಎಲ್ಲ ಸೇರಿಸಿ ಸ್ಪ್ರೇ ಕೊಡ್ತೀವಿ. ಇದರಿಂದ ಕಾಯಿ ಕೂಡ ಸೈಜ್ ಬರುತ್ತೆ, ಮತ್ತು ಕಲರ್ ಬರುತ್ತೆ, ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಚೆನ್ನಾಗಿ ಬರ್ತವೆ. ಈ ವರ್ಷ ಬಿಸಿಲು ತಾಪ ಹೆಚ್ಚಿಗೆ ಇದ್ದಿದ್ದರಿಂದ ಹವಾಮಾನದಲ್ಲಿ ಭಾಳಷ್ಟು ವೈಪರೀತ್ಯಗಳು ಈ ವರ್ಷ ಉಂಟಾಗಿದೆ. ಸಕಾಲಕ್ಕೆ ಮಳೆನೂ ಬರಲಿಲ್ಲ. ಮತ್ತು ಬೇಸಿಗೆಯಲ್ಲಿ ಮೇ ತಿಂಗಳಲ್ಲಿ 2-3 ಬಾರಿ ಮೋಟ್ರ್ ಸುಟ್ಟೋಗಿದ್ದು ಕೂಡ ನಮಗೆ ಒಂದು ಸ್ವಲ್ಪ ಹೊಡೆತ ಬೀಳ್ತು. ನಿಜವಾಗ್ಲೂ ಇದು ಕೆಮಿಕಲ್ ಫಾರ್ಮಿಂಗಲ್ಲಾಗಿದ್ದರೆ ನಮಗೆ ಕಷ್ಟ ಸಾಧ್ಯ ಆಗ್ತಿತ್ತು. ಹಂಗೆ ಆರ್ಗಾನಿಕ್ ಕೃಷಿ ಮಾಡೋದ್ರಿಂದ ಉಳ್ಕೊಂಡಿದೆ. ನಮ್ಮಿಲ್ಲಷ್ಟು ಏಲಕ್ಕಿ ತೋಟಗಳು, ಈ ಕಡೆ ಏಲಕ್ಕಿ ಅಷ್ಟು ತೋಟಗಳಷ್ಟು ಕೆಮಿಕಲ್ ಮಾಡಿರೋದು ಚೆನ್ನಾಗಿಲ್ಲ. ಗಿಡಗಳೇ ಸುಟ್ಟೋಗ್ಬಿಟ್ಟಿದೆ ಬೇಸಿಗೆ ಕಾವಿಗೆ. ಇರೋದು ಕೂಡ ಅಲ್ಪ ಸ್ವಲ್ಪ ರೋಗ ಈಗ ಆಳು ಮುಳು ಅಂತ ಹೋಗಿದೆ. ಅಂಥದ್ರಲ್ಲಿ ನಾವು ಆರ್ಗಾನಿಕ್ ಮಾಡಿರೋದ್ರಿಂದ ನಮಗೆ ಸ್ವಲ್ಪ ಚೇತರಿಸ್ಕೊಂಡಿದ್ದೀವಿ. ಇಲ್ಲ ಅಂದಿದ್ರೆ ಈ ವರ್ಷ ಸಕಾಲಕ್ಕೆ ಮಳೆಯಾಗಿ ಬಿಸಿಲು ಅಷ್ಟು ತಾಪಮಾನವೂ ಕಮ್ಮಿ ಇದ್ದಿದ್ರೆ ನಮ್ಮದು ಬೆಳೆ ಇನ್ನೂ ಅದ್ಭುತವಾಗಿರ್ತಿತ್ತು. ಈಗಲೂ ಏನೂ ಸಮಸ್ಯೆ ಇಲ್ಲ, ಚೆನ್ನಾಗಿದೆ. ನಾವು ಮಾಡಿರೋ ಕೆಲಸಕ್ಕೆ ನಮಗೆ ಖುಷಿಯಾಗುತ್ತೆ ಅಂತ ಹೇಳ್ತಾ ನನ್ನ ಈ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲ ರೈತ ಬಾಂಧವರಿಗೂ ಧನ್ಯವಾದಗಳು.